ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಟ್ರಲ್ಲರ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೈಸೂರು KRS ಡ್ಯಾಮ್ ಅನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದೇನೆ. ನೋಡಿ ಗಾಯ್ಸ್, ಡ್ಯಾಮ್ ಎಂಟ್ರೆನ್ಸ್ ಇದು. ಫುಲ್ ಕಲರ್ಫುಲ್ ಲೈಟಿಂಗ್ಸ್. ನೋಡಿ ಡ್ಯಾಮ್ ಒಳಗಡೆ ನೋಡಿ, ಅಲ್ಲೇ ಅಂಗಡಿಗಳೆಲ್ಲ ಇದೆ. ಸ್ನ್ಯಾಕ್ಸ್ ಏನಾದ್ರು ಬೇಕಾದ್ರೆ ಅಲ್ಲೇ ತಗೋಬಹುದು. ನೋಡಿ, ಇದು ಸೇತುವೆ. ವಾಟರ್ ಡ್ಯಾನ್ಸ್ ನೋಡಕ್ ಹೋಗ್ಬೇಕಾದ್ರೆ ಇದೆ ಮೈನ್ ಸೇತುವೆ. ನೋಡಿ, ಕಾಲಿಡಕ್ ಕೂಡ ಜಾಗ ಇಲ್ಲ, ಅಷ್ಟು ರಶ್ ಇದ್ದಾರೆ. ಸೇತುವೆ ಪೂರ್ತಿ ರಶ್ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ ವೀಕೆಂಡ್ ಅಂದ್ರೆ ಇಲ್ಲಿ. ನೋಡಿ, ನಮ್ಮ ಇಂಡಿಯಾ ಫ್ಲಾಗ್ ಕಲರಿಂಗ್ ಅಲ್ಲಿ ಡ್ಯಾಮ್ಗೆ ಲೈಟಿಂಗ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ನೋಡಿ ಸೇತುವೆ. ನೋಡಿ, ಫಿಶಸ್ ಎಲ್ಲ ಇದೆ ಅಲ್ಲಿ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರೆನ್ಸ್ ಇದ್ರಲ್ಲಿ. ಅಲ್ಲೂ ಸ್ವಲ್ಪ ಇವಾಗ ನೀರ್ ಕಮ್ಮಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನ ರೈನ್ ಸೀಸನ್ ಬಂದ್ಮೇಲೆ ಇನ್ನ ಫುಲ್ ಜಾಸ್ತಿ ಆಗುತ್ತೆ ಅಲ್ಲಿ ನೀರು. ನೋಡಿ, ಇಲ್ಲಿ ಶಿವ ಗಂಗಾದೇವರು ನೀರ್ ಬರ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸುಮಾರು ಎಷ್ಟೋ ಎಕರೆಗಳು ಫ್ರೆಂಡ್ಸ್ ಇದಿರೋದು. ನೋಡಿ ಎಷ್ಟು ದೂರದಿಂದ ಲೈಟ್ಸ್ ಎಲ್ಲ ಇದೆ. ನೋಡಿ ಫ್ರೆಂಡ್ಸ್, ರೈನ್ ಡ್ಯಾನ್ಸ್. ಫ್ರೆಂಡ್ಸ್, ಇದೆ ವಾಟರ್ ಡ್ಯಾನ್ಸ್. ಇವೆಲ್ಲ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಈಗ ಅಲ್ಲೇ ಹೋಗಿ ವಿಸಿಟ್ ಮಾಡೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ ಅಲ್ಲಿ ಸಾಂಗ್ಸ್ ಎಲ್ಲ ಸಾಂಗ್ಸ್ ತಕ್ಕಂಗೆ ಅಲ್ಲಿ ಸೆಟ್ ಮಾಡಿರ್ತಾರೆ. ಮಸ್ತ್ ಅದ್ಭುತವಾಗಿರುತ್ತೆ. ಬಟ್ ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ ಹಾಕಿದ್ರೆ ಅದು ಕಾಪಿ ರೇಟಿಂಗ್ ಬರುತ್ತೆ ಅಂತ ಸಾಂಗ್ ಆಫ್ ಮಾಡಿದೀನಿ ಫ್ರೆಂಡ್ಸ್. ನೋಡಿ, ತುಂಬಾ ಅದ್ಭುತವಾಗಿದೆ ನಮ್ಮ KRS ಡ್ಯಾಮ್. ಕನ್ನಂಬಾಡಿ ಕಟ್ಟೆ. ಆಗಿನ ಕಾಲದಲ್ಲಿ ನಮ್ಮ ರಾಜಮಂತಂದವರು ತುಂಬಾ ಕಷ್ಟಪಟ್ಟು ಕಟ್ಟಿದ್ದಾರೆ ಫ್ರೆಂಡ್ಸ್. ಇದನ್ನ ಸಾವಿರಾರು ಜನ ವರ್ಕ್ ಮಾಡಿದ್ದಾರೆ ಇಲ್ಲಿ. ಈಗಲೂ ಅಷ್ಟೇ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸ್ ಅವರು, ಆರ್ಮಿ ಸಹ ಇದೆ ಫ್ರೆಂಡ್ಸ್ ಇಲ್ಲಿ. ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ, ಯಾವ ತೊಂದರೆ ಇರಲ್ಲ. ಸೆಕ್ಯೂರಿಟಿ ಸೇಫ್ಟಿ ಅಂತೂ ಮಸ್ತಾಗಿದೆ. ಮತ್ತೆ ನೀಟ್ನೆಸ್ ಅಷ್ಟೇ. ಪಾರ್ಕ್ ಎಲ್ಲ ಇದೆ, ಒಂಚೂರು ಗಲೀಜಿಲ್ಲ. ಯಾರ ಮೇಲೆ ಡೌಟ್ ಬರುತ್ತೋ ಅವ್ನ ಅಲ್ಲೇ ನಿಲ್ಸಿ ಚೆಕ್ ಮಾಡ್ತಾರೆ. ಅಲ್ಲಿ ಬ್ಯಾಗ್ಸ್ ಅಂತೂ ಡ್ರೋನ್ ಗೀನು ಅದೆಲ್ಲ ಏನು ಅಲೋನೇ ಇಲ್ಲ. ಬ್ಯಾಗ್ಸ್ ಎಲ್ಲ ಚೆಕ್ ಮಾಡೇ ಒಳಗೆ ಬಿಡೋದು. ನೋಡಿ ಫ್ರೆಂಡ್ಸ್, ಮಸ್ತಾಗಿದೆ. ಕುತ್ಕೊಳ್ಳಕ್ಕೂ ಜಾಗ ಇದೆ, ಕುತ್ಕೊಂಡ್ ಕೂಡ ನೋಡ್ಬೋದು. ಟೈಮಿಂಗ್ಸ್ ಇರುತ್ತೆ, 10 ಗಂಟೆವರೆಗೂ ಏನೋ ಇರುತ್ತೆ. ಬಟ್ 9:30ವರೆಗೂ ಸ್ಲಾಟ್ಸ್ ಇರುತ್ತೆ ಫ್ರೆಂಡ್ಸ್. 15 ನಿಮಿಷ ಗ್ಯಾಪ್. ಈ ತರ ಒಂದೊಂದು ಶೋಗೆ 15 ನಿಮಿಷ ಗ್ಯಾಪ್ ಇರುತ್ತೆ. 9:30ವರೆಗೂ ಬ್ಯಾಕ್ ಟು ಬ್ಯಾಕ್ ಮಾಡ್ತಿರ್ತಾರೆ. ಒಂದೊಂದು ಸ್ಲಾಟ್ಗೆ 15 ನಿಮಿಷ ಗ್ಯಾಪ್ ಕೊಡ್ತಾರೆ. ಆಮೇಲೆ ವಾಟರ್ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿದೆ ಅಂತ. ಆ ಸಾಂಗ್ಗೆ, ಅಲ್ಲಿ ವಾಟರ್ ಡ್ಯಾನ್ಸ್ಗೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಇರೋರು ಆಡೋ ಡ್ಯಾನ್ಸ್ಗೆ
ಜೋಶ್ಗೆ, ಎನರ್ಜಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲಿ ನೋಡಿ ಯಾವ ತರ ಟೆಕ್ನಾಲಜಿ ಯೂಸ್ ಮಾಡಿ ಇದೆಲ್ಲ ಮಾಡಿರ್ತಾರೆ ಅಂತ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲೋ ಸುತ್ತಾಡ್ತೀವಿ ಫ್ರೆಂಡ್ಸ್. ನಾವು ಫಸ್ಟ್ ನಮ್ಮ ಕರ್ನಾಟಕನ ಕ್ಲೀನಾಗಿ ಸುತ್ತಾಡ್ಬೇಕು ಫ್ರೆಂಡ್ಸ್. ನಮ್ಮ ಕರ್ನಾಟಕದಲ್ಲೇ ಇದೆ ಫ್ರೆಂಡ್ಸ್ ಎಷ್ಟೋ ಅಂತ ಸ್ವರ್ಗ ಅಂತ ಪ್ಲೇಸಸ್ ನೋಡಿ ಫ್ರೆಂಡ್ಸ್. ವಿಡಿಯೋದಲ್ಲಿ ನೋಡೋದಕ್ಕೆ ಈ ತರ ಇದೆ, ಇನ್ನ ಲೈವ್ ಅಲ್ಲಿ ಅಲ್ಲೇ ಇದ್ದು ನೋಡೋದು ಅದು ಹಿಂಗಿರುತ್ತೆ ಅಂತ ಯೋಚನೆ ಮಾಡಿ ಫ್ರೆಂಡ್ಸ್. ಹಂಗೆ ಅಕ್ಕಪಕ್ಕ ಸೌಂಡ್ಸು, ಆ ಜೋಶು. ಒಂದ್ ಸಾಂಗ್ ಆಯ್ತು ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಸಾಂಗು ನೋಡಿ ಫ್ರೆಂಡ್ಸ್. ಜನ ಅಂತೂ ಸಿಕ್ಕಾಪಟ್ಟೆ ರಶ್ ಫ್ರೆಂಡ್ಸ್. ಅಲ್ಲಿ ವೀಕೆಂಡ್ ಅಂತೂ ಮಾತಾಡಂಗೆ ಇಲ್ಲ, ಫುಲ್ಲು ರಶ್ ಇರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಅದ್ಭುತವಾಗಿದೆ ನಮ್ಮ KRS ಡ್ಯಾಮ್. ಕನ್ನಂಬಾಡಿ ಕಟ್ಟೆ ಆ ಕಡೆ ಆಲ್ಮೋಸ್ಟ್ ಎಲ್ಲ ಕನ್ನಂಬಾಡಿ ಕಟ್ಟೆ ಅಂತಾನೆ ಅಂತಾರೆ ಫ್ರೆಂಡ್ಸ್. ಕನ್ನಂಬಾಡಿ ಅನ್ನೋ ಗ್ರಾಮ ಅದು ಫ್ರೆಂಡ್ಸ್. ಅದಕ್ಕೆ ಅದ್ರ ಮೇಲೆ ಕಟ್ಟೆ ಕಟ್ಟಿರೋದಕ್ಕೆ ಕನ್ನಂಬಾಡಿ ಕಟ್ಟೆ ಅಂತ ಹೆಸರು ಅಂತ ಫ್ರೆಂಡ್ಸ್. ಅದಕ್ಕೆ KRS ಅಂದ್ರೆ ಕೃಷ್ಣರಾಜೇಂದ್ರ ಸಾಗರ ಅಂತ ಫ್ರೆಂಡ್ಸ್. ನೋಡಿ ಇದಕ್ಕೆ 3 ಸಾಂಗ್ಸ್ ಹಾಕ್ತಾರೆ ಫ್ರೆಂಡ್ಸ್. 3 ಸಾಂಗ್ಸ್ ಆದ್ಮೇಲೆ 50 ಮಿನಿಟ್ಸ್ ಗ್ಯಾಪ್ ಇರುತ್ತೆ, ಮತ್ತೆ ಹೊಸದಾಗಿ ಫ್ರೆಂಡ್ಸ್. ಮುಂಚೆ 15 ನಿಮಿಷ ಇದು ಮಾಡ್ತಿದ್ರು, ಒಂದೇ ಸತಿ ಸ್ವಲ್ಪ ಒಂದು 6-7 ಸಾಂಗ್ಸ್ ಎಲ್ಲ ಲ್ಯಾಂಗ್ವೇಜ್ ಹಾಕಿ ಇದು ಮಾಡ್ತಿದ್ರು ಫ್ರೆಂಡ್ಸ್. ಬಟ್ ಇವಾಗ ಒಂದ್ಸತಿಗೆ 3 ಸಾಂಗ್ಸ್ ಹಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲಿ ಸ್ಟೇ ಆಗ್ಬೇಕಂದ್ರೇನು ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಇದೆಲ್ಲ ಮುಗಿಸ್ಕೊಂಡು ಸ್ಟೇ ಆಗ್ಬೇಕಂದ್ರೇನು ರೂಮ್ಸ್ ಎಲ್ಲ ಜಾಸ್ತಿನೇ ಇದೆ ಇಲ್ಲಿ, ಬಜೆಟ್ ಫ್ರೆಂಡ್ಲಿನೇ ಇದೆ. ಇಲ್ಲೇ ಫ್ರೆಶ್ ಆಗಿ ಫಿಶಸ್ ಎಲ್ಲ ಹಿಡಿತಾರೆ ಫ್ರೆಂಡ್ಸ್. ಡ್ಯಾಮಲ್ಲಿ ಹಿಡಿದು ಅಲ್ಲಿ ಔಟ್ ಸೈಡು ಸೇಲ್ ಮಾಡ್ತಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಫಿಶಸ್ ಸಹ. ಫಿಶಸ್, ಕ್ರ್ಯಾಬು ಮತ್ತೆ ಚಿಕನ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇಲ್ಲೇ. ಮಸ್ತಾಗಿ ಇಲ್ಲಿ ಡ್ಯಾಮ್ನೆಲ್ಲ ನೋಡ್ಕೊಂಡು ಓಡಾಡ್ಕೊಂಡು, ತುಂಬಾ ಜಾಸ್ತಿ ದೊಡ್ಡದು ಫ್ರೆಂಡ್ಸ್ ಇದು ಡ್ಯಾಮು. ಹೆಚ್ಚು ಕಮ್ಮಿ ಒಂದು 2-3 ಅವರ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ. ಈ ಸೈಡ್ ಒಂದ್ ಸೈಡ್ ಇವಾಗ ಇದಿಷ್ಟಿದ್ಯೋ, ಆ ಕಡೆ ಲೆಫ್ಟ್ ಸೈಡ್ ಕೂಡ ಅಷ್ಟೇ ದೊಡ್ಡದಾಗಿದೆ ಫ್ರೆಂಡ್ಸ್. ಆ ಕಡೆ ಇನ್ನ ಹೋಟೆಲ್ಸ್, ಇನ್ನ ಫುಲ್ ಪಾರ್ಕ್ ಎಲ್ಲ ಇದೆ ಫ್ರೆಂಡ್ಸ್. ಇವೆಲ್ಲ ಫುಲ್ ಪೂರ್ತಿ ಓಡಾಡ್ಕೊಂಡು ಈಚೆ ಹೋಗೋಷ್ಟೊತ್ತಿಗೆ ಸುಸ್ತಾಗೋಗಿರ್ತೀರಿ. ಅಲ್ಲಿ ಈಚೆ ಹೋಗಿದ ತಕ್ಷಣ ಊಟ ಗೀಟ ಎಲ್ಲ ಅಲ್ಲೇ ಇರುತ್ತೆ ಫ್ರೆಂಡ್ಸ್, ಯಾವ್ದಕ್ಕೂ ಏನೂ ತೊಂದರೆ ಇಲ್ಲ. ಫಿಶಸ್ ಅಷ್ಟೇ ತುಂಬಾ ಫ್ರೆಶ್ ಆಗಿರುತ್ತೆ, ಆಗಷ್ಟೇ ಹಿಡ್ದು ಹಂಗೆ ಮಸಾಲೆ ಹಾಕಿ ಫ್ರೈ ಮಾಡ್ಕೊಡ್ತಾರೆ. ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತೆ ಸ್ಟೇ ಆಗೋದಕ್ಕೆ ರೂಮ್ಸ್ ಕೂಡ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ, ಬಜೆಟ್ ಫ್ರೆಂಡ್ಲಿನೇ ಇರುತ್ತೆ. ಚೆನ್ನಾಗಿದೆ ಫ್ರೆಂಡ್ಸ್. 1000-1500 ಸಿಕ್ಬಿಡುತ್ತೆ ರೂಮ್ಸ್ ಎಲ್ಲ, ಆರಾಮಾಗಿ ಸ್ಟೇ ಆಗ್ಬೋದು. ಮೈಸೂರು ಬಂದ್ರೆ ಹೆಚ್ಚು ಕಮ್ಮಿ ಜಾಸ್ತಿ ಒಂದು 10-15 ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಫ್ರೆಂಡ್ಸ್ ಆರಾಮಾಗಿ. ಒಳ್ಳೆ ಲೊಕೇಶನ್ ಮೈಸೂರಿಂದ ಇಲ್ಲಿಗೆ ಒಂದು KRS ಡ್ಯಾಮ್ಗೆ ಒಂದು 15 ಕಿಲೋಮೀಟರ್ ಒಳಗೆ ಆಗುತ್ತೆ ಫ್ರೆಂಡ್ಸ್. ನೋಡಿ, ಪ್ಲಾನ್ ಮಾಡಿ ವಿಸಿಟ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಡ್ಯಾಮ್ ಅಂತೂ, ಎಂಜಾಯ್ ಅಂತೂ ಮಾಡ್ತೀರಾ ನೀವು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್.
ಆ ಕಲರ್ಸ್ ನೋಡಿ, ಆ ವಾಟರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್.